ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ದಲಿತ ಹೆಣ್ಣು ಮಗಳ ಮೇಲೆ ಗ್ಯಾಂಗ್ ರೇಪ್. ಸ್ನೇಹಿತನನ್ನೇ ನಂಬಿಸಿ ಮಾಡಿದರ ಗ್ಯಾಂಗ್ ರೇಪ್. ಸುಮಾರು 2 ಗಂಟೆಗಳ ಕಾಲ ಈ ಅಬಲೆಯ ಮೇಲೆ ನಡೆಸಿದರ ಲೈಂಗಿಕ ದೌರ್ಜನ್ಯ. ತೋಟದ ಮನೆಯಿಂದ ಆಚೆ ಕರೆಸಿಕೊಂಡು ನಂಬಿಸಿ ಮೋಸವೆಸಗಿದರ ಪಾಪಿಗಳು. ಅಮಾಯಕ ಹೆಣ್ಣು ಮಗುವಿನ ಮೇಲೆ ಎರಗಿದರ 3 ಜನ ಪಾಪಿಗಳು. 3 ಸೇರಿ ಮುಕ್ಕಿದರ ಈ ಹೆಣ್ಣು ಮಗುವಿನ ಶೀಲ. ಇಂತಹ ಅಮಾನುಷ್ಯ ಘೋರ ಘಟನೆ ನಡೆದಿರುವುದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿಯ ಆಶ್ರಿಹಾಳ ಗ್ರಾಮದಲ್ಲಿ. ಗ್ರಾಮದ ಬಡ ರೈತ ದೇವರಾಜ್ ಮಗಳೇ ಈ ದುಷ್ಕೃತ್ಯಕ್ಕೆ ಬಲಿಯಾದ ಅಮಾಯಕಿ. ಪ್ರತಿನಿತ್ಯದಂತೆ ಕಾಲೇಜು ಮುಗಿಸಿಕೊಂಡು ಬಂದ ಯುವತಿ ಮನೆಯಲ್ಲಿದ್ದಾಗ ಸ್ನೇಹಿತ ಹಾಗೂ ಸಹಪಾಠಿಗಳಿಂದಲೇ ಅವಳನ್ನ ನಂಬಿಸಿ ಮನೆಯಿಂದ ಹೊರಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಯಾವ ಕಾಲೇಜಿಗೆ ಹೋಗ್ತೀಯಾ? ಗೌರ್ಮೆಂಟ್ ಕಾಲೇಜ್ ಚಿಕ್ಕನಾಯಕನಹಳ್ಳಿಗೆ ಹೋಗ್ತೀಯಾ? ಪ್ರತಿ ದಿವಸ ಓಡಾಡ್ತೀಯಲ್ವಾ? ಇಲ್ಲಿಂದ ನೀನು ನಡ್ಕೊಂಡೇ ಹೋಗ್ಬೇಕಾ? ತಂದೆ ತಾಯಿ ತುಂಬ ಬಡವರು, ಗಾಡಿ ಗಿಡಿ ಏನಿಲ್ಲ. ಏನಪ್ಪ ಏನಾಯ್ತಪ್ಪ ಅವತ್ತು ನೈಟು ಏನಾಯಿತು? ನೀನು ಕಿರ್ಚೋದೇನು ಮಾಡಲಿಲ್ವಾ? ಬಾಯಿಗೆ ಬಟ್ಟೆ ಹಾಕಿದ್ರಾ? ಬಟ್ಟೆ ಮುಚ್ಚಿದ್ರು, ಕಿರ್ಚಾಡಕ್ಕೂ ಆಗ್ತಿರಲಿಲ್ಲ ನಮ್ಮ ಕೈಗೆ. ಮತ್ತೆ ಏನಾದರೂ ಹೇಳಿದ್ರೆ ಮನೆಯವ್ರನ್ನೆಲ್ಲ ಸಾಯಿಸ್ತೀನಿ ಎಂದು ಎದುರಿಸ್ತಿದ್ರು. ಫೋನ್ ಮಾಡಿ ಅಂತ ಹೇಳಿದ್ರೆ ಎದುರಿಸ್ತೀನಿ ಅಂತ ಹೇಳಿದ್ರಾ? ಯಾರಂದ ಯಾವ ಥರ ಎದುರಿಸ್ತಾರೆ? ಯಾರು ನಿಮಗೆ? ಲಿಖಿತ ಒಬ್ಬನೇನಾ? ಇನ್ನೊಂದು ಬೇರೇನು ಮಾತಾಡಲಿಲ್ಲ? ಇನ್ನಿಬ್ರು ಮಾತಾಡೋದು. ಫಸ್ಟ್ ಇವನು ಫೋನ್ ಮಾಡಿದ್ನಲ್ಲ, ಇವನು ಎದುರಿಸ್ದ. ಅದಾದ್ಮೇಲೆ 3 ಜನ ಇದ್ರಲ್ಲ, ಅವಾಗಲೂ ಹಾಗಂತೆ 3 ಜನನೂ ಎದುರಿಸಿದ್ರು. ದೂರು ನೀಡಿದ ಕೇವಲ 40 ನಿಮಿಷಗಳಲ್ಲೇ ಕಾರ್ಯಾಚರಣೆಗೊಂಡ ಎಸ್ಐ ನದಾಫ್ ಹಾಗೂ ಪಿಎಸ್ಐ ಯತೀಶ್ ಅವರ ತಂಡದ ಕಾರ್ಯಾಚರಣೆಯಿಂದ 3 ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಘಟನೆಯಿಂದ ಕುಟುಂಬದವರು ಆಘಾತಕ್ಕೀಡಾಗದ್ದು. ತಾಲೂಕಿನ ದಲಿತ ಮುಖಂಡರು ಸಿಡಿದದ್ದು. ತಾಲೂಕು ಆಡಳಿತ ಹಾಗೂ ವ್ಯವಸ್ಥೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅವ್ರಿಗೆ ಯಾವ್ಯಾವ ಕಾಯ್ದೆಗಳು ಹಾಕಬೇಕು, ಹೋದ್ರೆ ಈ ಥರ ಕಳ್ಳನ ಮಕ್ಕಳಿಗೆ ಹೋದ್ರೆ ಅವರು 6 ತಿಂಗಳು, ವರ್ಷ 15-20 ವರ್ಷ ಬರಬಾರ್ದು ಸರ್ ಆಚೆ ಕಡೆ. ಯಾಕೆಂದರೆ ಈ ಒಂದು ಹೆಣ್ಣಿಗೆ ನಮ್ಮ ದೇಶದಲ್ಲಿ ಒಳ್ಳೆ ಒಂದು ತಾಯಿ ಸ್ಥಾನ ಕೊಟ್ಟಿದ್ದಾರೆ ಸರ್. ಆ ತಾಯಿ ಸ್ಥಾನನ ಉಳಿಸ್ಕೋಬೇಕು ಸರ್. ಇಂಥ ಲೋಫರ್ ಲಫಂಗಗಳನ್ನೆಲ್ಲ ಜೀವಾವಧಿ ಶಿಕ್ಷೆ ಕೊಡಬೇಕು, ಇಲ್ಲಾಂದರೆ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಸರ್. ಅಂಥ ಕಚಡ ಜನಗಳನ್ನ ಇಲ್ಲಿ ಉಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸರ್. ಏನಂದರೆ ಇಷ್ಟೊಂದು ಈ ತಾಲೂಕಲ್ಲಿ ನಡೀತಾ ಇರೋವಂಥ ಹೆಣ್ಮಕ್ಳಿಗೆ ಶೋಷಣೆಗೆ ಮುಂದಿನ ಇದರಲ್ಲಿ ಮಾನ್ಯ ಗೃಹ ಸಚಿವರು ಬಂದು ಖುದ್ದಾಗಿ ಇಲ್ಲಿ ಭೇಟಿ ನೀಡಿ ಎಲ್ಲ ಕಾರ್ಯಕರ್ತರನ್ನ ಕೂಡಿಸಿ ಮತ್ತು ಒಂದು ಪೋಷಕರ ಸಭೆಯನ್ನು ಮಾಡಬೇಕು ಅಂತೇಳಿ ನಾವದು ಕೂಡ ಈ ಸಂದರ್ಭದಲ್ಲಿ ಕೇಳ್ತೀವಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.